ಅನಾಥಾಶ್ರಮ ಅಂದರೆ ಇದು ಸ್ವಾಮಿ ವಿವೇಕಾನಂದ ಅವರು ತಂಗಿರ್ತಕ್ಕಂತಹ ರಾಮಕೃಷ್ಣ ಆಶ್ರಮ ಏನಿದೆಯಲ್ಲ, ಈ ಆಶ್ರಮದಲ್ಲಿದ್ದಂತಹ ಮಕ್ಕಳಿಗೆ ನೀತಿಯುತವಾಗಿರ್ತಕ್ಕಂಥ ಕಥೆಗಳನ್ನು ಹೇಳಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ರಂತೆ. ಓಕೆ, ಈಗ ನರೇಂದ್ರ ಮೋದಿಯವರು ಸಸಿ ನೆಡುವ ಮೂಲಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಶಿವನ ಮೂರ್ತಿಯನ್ನು ಗಮನಿಸ್ತಾ ನೋಡಿ, ಶಿವನ ದೇವಾಲಯ, ಶಿವನ ಮೂರ್ತಿಯನ್ನು ಗಮನಿಸ್ತಾ ಇದ್ದೀರಾ. ಸಸಿ ನೆಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ, ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಮಗದೊಂದು ಕಡೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಅವರ ಒಂದು ಮೂರ್ತಿಯನ್ನು, ಅವರು ಸಿಂಹಾಸನದ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಭಂಗಿಯಲ್ಲಿರುವಂತಹ ಒಂದು ಮೂರ್ತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಈಗ ಅದಾದ ಮೇಲೆ ವೀಕ್ಷಕರೇ, ಇಡೀ ಸ್ಮಾರಕವನ್ನು ನರೇಂದ್ರ ಮೋದಿಯವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಶಿವನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಆ ಆಶ್ರಮದಲ್ಲಿದ್ದಂತಹ ಮತ್ತು ಸ್ವಾಮಿ ವಿವೇಕಾನಂದ ಅವರು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಹಲವು ಸ್ಮರಣಿಕೆಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಸಸಿ ನೆಟ್ಟು ನೀರನ್ನು ಎರೆಯೋದರ ಮೂಲಕ ಅರ್ಥಗರ್ಭಿತವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಈಗ ಈ ಒಂದು ಸ್ಮಾರಕ ಉದ್ಘಾಟನೆ ಆಗಿದೆ. ಇದೇ ಸಂದರ್ಭದಲ್ಲಿ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ. ಒಂದು ಬಹಿರಂಗ ವೇದಿಕೆಯ ಕಾರ್ಯಕ್ರಮ ಇದೆ ವೀಕ್ಷಕರ, ವೇದಿಕೆ ಕಾರ್ಯಕ್ರಮ ಇದೆ. ಇದೇ ಟೈಮ್ನಲ್ಲೇ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರತಕ್ಕಂಥ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನು ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಲಾಗುತ್ತೆ. ನೋಡಿ, ಮೈಸೂರಿನ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನು ಪ್ರತಿಬಿಂಬಿಸುವ ವಿಶೇಷ ಉಡುಗೊರೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಲಾಗುತ್ತೆ. ಇನ್ನು ನೋಡಿ, ಈ ಟೈಮ್ನಲ್ಲಿ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಇದಾದ ಮೇಲೆ ಈ ಕಾರ್ಯಕ್ರಮ ಮುಗಿದ ನಂತರ ಬಹುಶಃ ನಾಳೆಯಿಂದ ಈ ಸ್ಮಾರಕಕ್ಕೆ ಜನರಿಗೆ ಅವಕಾಶ ಇದೆ. ಎರಡನೆಯದೇನು, ಯಾಕೆ ಮೈಸೂರಿನಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂದರೆ ವೀಕ್ಷಕರೇ, ಹೇಳಿ ಕೇಳಿ ಮೈಸೂರು ಸಾಂಸ್ಕೃತಿಕ ನಗರಿ ಹೌದು. ಎರಡನೆಯದು, ಪ್ರವಾಸಿಗರನ್ನು ಹೆಚ್ಚು ತನ್ನತ್ತ ಸೆಳೆಯುವಂತಹ ನಗರವೂ ಹೌದು. ಮೈಸೂರಿಗೆ ಸಮಯವನ್ನು ಕಳೀಲಿಕ್ಕೆ, ಆ ರಜೆಯನ್ನು ಕಳೀಲಿಕ್ಕೆ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಸಾಕಷ್ಟು ಜನ ಪ್ರತಿನಿತ್ಯವೂ ಸಹ ಭೇಟಿ ಕೊಡ್ತಾರೆ. ಅದು ಮೈಸೂರು ಪ್ಯಾಲೇಸಿಂದ ಹಿಡಿದು, ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ಹಿಡಿದು, ಝೂಯಿಂದ ಹಿಡಿದು ಸಾಕಷ್ಟು ಪ್ರವಾಸಿ ತಾಣಗಳಿದ್ದಾವೆ. ಇದರ ಜೊತೆಗೆ ವಿವೇಕ ಸ್ಮಾರಕವೂ ಸಹ ಮುಂದಿನ ದಿನಗಳಲ್ಲಿ ಆ ಪಟ್ಟಿಗೆ ಸೇರಿಕೊಳ್ಳುತ್ತೆ. ಈ ಸ್ಮಾರಕ ಪ್ರವಾಸಿಗರಿಗೆ ವಿಶೇಷವಾಗಿರ್ತಕ್ಕಂಥ ಅನುಭವ ಕೊಡೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನುವ ಮಾತನ್ನು ರಾಮಕೃಷ್ಣ ಆಶ್ರಮದ ವತಿಯವರು ಹೇಳ್ತಾರೆ. ಸೊ ಈಗ ಈ ಒಂದು ಸ್ಮಾರಕ ಉದ್ಘಾಟನೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರು ನಾಗರಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಓಕೆ ವೀಕ್ಷಕರೇ, ಈ ಒಂದು ಸ್ಮಾರಕ ಏನಿದೆ, ಈ ಸ್ಮಾರಕ ಯುವ ಕೇಂದ್ರಿತ ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಇದು ಯುವ ಜನರಿಗೆ ನಡವಳಿಕೆಯ ಶ್ರೇಷ್ಠತೆ ಮತ್ತು ಜೀವನದ ಕೌಶಲ್ಯಗಳು, ಉನ್ನತ ಮೌಲ್ಯಗಳು ಮತ್ತು ಅಗತ್ಯ ಜ್ಞಾನವನ್ನು ನೀಡುವಂತಹ ಗುರಿಯನ್ನು ಹೊಂದಿದೆ. ಏನು ಇತ್ತೀಚಿನ
ದಿನಗಳಲ್ಲಿ ಯುವಕರು ಬೇರೆ ಇಲ್ಲಸಲ್ಲದ ವಿಚಾರಗಳಿಗೆ ಸಮಯವನ್ನು ಕೊಟ್ಟು ತಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಜೀವನದ ಕೌಶಲ್ಯವನ್ನೇ ಕಳ್ಕೊಳ್ತಾ ಇರ್ತಕ್ಕಂತಹ ಇಂಥ ಸಂದರ್ಭದಲ್ಲಿ ವಿವೇಕ ಸ್ಮಾರಕ ಯುವಕರನ್ನು ಸರಿದಾರಿಗೆ ನಡ್ಕೊಂಡು ಹೋಗುವ ರೀತಿಯಲ್ಲಿ ಅಥವಾ ಅವರ ಜೀವನದ ಮೌಲ್ಯಗಳನ್ನು ಉತ್ತೇಜಿಸುವ ರೀತಿಯಲ್ಲಿ ಈ ಒಂದು ಸ್ಮಾರಕ ಬಹಳ ಗಟ್ಟಿಯಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನೋಡಿ, ಇದು ಜೀವನದ ಎಲ್ಲ ಅಂಶಗಳಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡರಲ್ಲೂ ಬರೀ ಸ್ವಾಮಿ ವಿವೇಕಾನಂದ ಅಂದ ತಕ್ಷಣ ತುಂಬ ಜನರಿಗೆ ಅನಿಸುತ್ತೆ ಅವ್ರು ಸ್ವಾಮೀಜಿ, ಆದರೆ ಸ್ವಾಮೀಜಿನ ಅಥವಾ ಅವ್ರು ಏನು ಅನ್ನುವ ಪ್ರಶ್ನೆಗಳಿಗೆ ಸ್ವಾಮಿ ವಿವೇಕಾನಂದ ಅವರ ಜೀವನಗಾಥೆನ ಅಥವಾ ಅವ್ರ ಬಗ್ಗೆ ತಿಳ್ಕೊಂಡಂಥ ಸಂದರ್ಭದಲ್ಲೇ ನಮಗೆ ಅನ್ನಿಸಿಬಿಡುತ್ತೆ ಯಾವ ರೀತಿಯಾಗಿ ಆಧ್ಯಾತ್ಮಿಕವೂ ಹೌದು, ಭೌತಿಕ ಸಂಕೇತವೂ ಹೌದು ಸ್ವಾಮಿ ವಿವೇಕಾನಂದ ಅವರು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ ಅವರ ಜೀವನದ ಮೌಲ್ಯಗಳ ಮೂಲಕ. ಸೊ ಈಗ ಅದೇ ರೀತಿಯಾಗಿ ಅದೇ ಒಂದು ಸಂದೇಶ ಯುವಕರಿಗೂ ಸಹ ಪಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರ್ಥಕೊಳ್ಳೋದಕ್ಕೆ ಈ ಒಂದು ಸ್ಮಾರಕ ಕಾರ್ಯನಿರ್ವಹಿಸುತ್ತೆ, ಕೆಲಸ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಾಮಿ ವಿವೇಕಾನಂದ ಅವರ ಜೀವನದ ಪ್ರಮುಖ ಸಂದರ್ಭಗಳಲ್ಲಿ ಒಂದು ಅಂತ ಅನ್ನಿಸ್ಕೊಂಡಿರುವಂತಹ ಮತ್ತು ಬಹಳ ವಿಶೇಷವಾಗಿ ಈ ಕ್ಷಣಕ್ಕೂ ಕೂಡ ನಾವು ನೆನಪಿಸಿಕೊಳ್ಳುವಂತಹ ಶಿಕಾಗೋದಲ್ಲಿ ನಡೆದಂತಹ ಒಂದು ಸಮ್ಮೇಳನ ಏನಿದೆ ವಿಶ್ವಧರ್ಮ ಸಂಸತ್ತಿನಲ್ಲಿ ಅವರು ಭಾಗಿಯಾದಂತಹ ವಿಚಾರ ಇದೆಯಲ್ವಾ, ಸ್ವಾಮಿ ವಿವೇಕಾನಂದ ಅಂದರೆ ಏನು ಅಂತ ಜಗತ್ತಿಗೆ ಪರಿಚಯಿಸಿದ್ದು, ಈ ಭಾರತದ ಸಂಸ್ಕೃತಿಯ ಶ್ರೀಮಂತಿಕೆ ಏನು ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ಅದೇ ಶಿಕಾಗೋದಲ್ಲಿ, ಅಮೇರಿಕಾದ ಶಿಕಾಗೋದಲ್ಲಿ ನಡೆದಂತಹ ವಿಶ್ವಧರ್ಮ ಸಂಸತ್ತು. ಸೊ ಇದೇ ವಿಶ್ವಧರ್ಮ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದ ಅವರು ಭಾಗಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದು ಕೂಡ ಇದೇ ಸ್ಥಳದಲ್ಲಿ ಅನ್ನೋದು ಬಹಳ ವಿಶೇಷ ಈ ಒಂದು ಸ್ಮಾರಕದ ಬಗ್ಗೆ ನಾವು ಹೇಳುವಂಥ ಸಂದರ್ಭದಲ್ಲಿ. ಸೊ ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮ ಪ್ರಸಿದ್ಧ ರಾಮಕೃಷ್ಣ ಮಠದ ಒಂದು ಶಾಖಾ ಮಠ ಇದು ರಾಮಕೃಷ್ಣ ಪರಮಹಂಸರ ಮಠಗಳು ದೇಶವ್ಯಾಪಿ ಏನಿದೆ, ಜಗತ್ತಿನಾದ್ಯಂತ ಏನಿದೆ, ಅವುಗಳಲ್ಲಿ ಇದು ಒಂದು ಶಾಖಾ ಮಠ. ರಾಮಕೃಷ್ಣ ಮಿಷನ್ ಅಂತ ನಾವು ಕರಿತೀವಲ್ಲ, ಅದರ ಒಂದು ಭಾಗ ಇದು ಕೂಡ. ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಸೇವೆಯ ದಾರಿದೀಪವಾಗಿ ಇದು ನಿಂತಿದೆ. ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಗ್ರಾಮೀಣ ಕಲ್ಯಾಣ ಚಟುವಟಿಕೆಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಚಟುವಟಿಕೆಗಳಲ್ಲಿ ರಾಮಕೃಷ್ಣ ಆಶ್ರಮವು ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈಗ ಆಶ್ರಮ 1 ಶತಮಾನದಿಂದ ಅರ್ಥಪೂರ್ಣವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಖಾಸಗಿ ಸಂಸ್ಥೆಗಳು, ಭಕ್ತರು ಮತ್ತು ಇತರೆ ಹಿತೈಷಿಗಳ ನೆರವಿನೊಂದಿಗೆ ಆಶ್ರಮವು ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿತ್ವ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ವಿಚಾರಾಧಾರ